Good morning students, welcome to economics classes. Today we will going to continuing the discussion of concepts of national income. In that fifth one is national income or NNP at factor cost. National income or NNP at ಫ್ಯಾಕ್ಟರ್ ಕಾಸ್ಟ್, ರಾಷ್ಟ್ರೀಯ ಆದಾಯ ಅಥವಾ ಏನಂತಕ್ಕಂಥದ್ದು ಉತ್ಪಾದನಾಂಗಗಳ ವೆಚ್ಚದ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಉತ್ಪಾದನಾಂಗಗಳ ವೆಚ್ಚದ ಆಧಾರದ ಮೇಲಿನ ನಿವ್ವಳ ರಾಷ್ಟ್ರೀಯ ಆದಾಯ ಅಥವಾ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ. ಹೆಂಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ನೋಡ್ಬೋದು. ನೆಟ್ ನ್ಯಾಷನಲ್ ಪ್ರಾಡಕ್ಟ್ calculated at market prices includes indirect taxes paid to the government and excludes subsidies. NNP at what? Market price. NNP at market price or the NNP at factor cost ಅನ್ನು ಹೆಂಗೆ ಕಂಡು ಹಿಡಿತೀವಿ ಅಂತ ಕೂಡ ಹೇಳಿದ್ರೆ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಕ್ಯಾಲ್ಕುಲೇಟೆಡ್ at what? Market prices includes ಇಂಡೈರೆಕ್ಟ್ ಟ್ಯಾಕ್ಸಸ್. ಇಂಡೈರೆಕ್ಟ್ ಟ್ಯಾಕ್ಸನ್ನು ಒಳಗೊಂಡಿರ್ತದೆ. ಮಾರುಕಟ್ಟೆ ಬೆಲೆ ಏನನ್ನು ಒಳಗೊಂಡಿರ್ತದೆ? ಮಾರುಕಟ್ಟೆನ ಬೆಲೆಯನ್ನು ಒಳಗೊಂಡು ನಿವ್ವಳ ರಾಷ್ಟ್ರೀಯ ಆದಾಯವನ್ನು ನಾವು ಏನು ಮಾಡ್ತೀವಿ? ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳೋದು. ಅದರಲ್ಲಿ ಏನು ಒಳಗೊಂಡಿರ್ತದೆ ಅಂತ ಕೇಳಿದ್ರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆಗಳನ್ನು ಒಳಗೊಂಡಿರ್ತದೆ. ಅದೇ ರೀತಿಯಾಗಿ ಏನನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ ಅಂತ ಕೂಡ ಹೇಳಿದರೆ, ಕೂಡಿಸೋದಿಲ್ಲ ಅಂತ ಕೂಡ ಹೇಳಿದರೆ, ಸಬ್ಸಿಡಿಗಳನ್ನು ಅದು ಒಳಗೊಂಡಿರಂಗಿಲ್ಲ. Net national product calculated at market prices includes indirect taxes paid to the government and excludes subsidies. ಸಬ್ಸಿಡಿಯನ್ನು ಸೇರಿರುವುದಿಲ್ಲ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಕೂಡಿರ್ತವೆ ಮಾರುಕಟ್ಟೆ ಬೆಲೆಗಳಲ್ಲಿ. ಅದರ ಮುಖಾಂತರ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ? ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಎಟ್ ಫ್ಯಾಕ್ಟರ್ ಕಾಸ್ಟ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹ್ಯಾನ್ಸ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಮಾರ್ಕೆಟ್ ಪ್ರೈಸಸ್ ಹ್ಯಾಸ್ 2 elements. ಅದರ ಮುಖಾಂತರ ನಿವ್ವಳ ಏನಂತಕ್ಕಂಥ ರಾಷ್ಟ್ರೀಯ ಉತ್ಪನ್ನ, ಮಾರುಕಟ್ಟೆ ಬೆಲೆಗಳಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು 2 ಅಂಶಗಳನ್ನು ಒಳಗೊಂಡಿರ್ತದೆ ಅಂತ ಕೂಡ ಹೇಳ್ಬೋದು. ಅವು 2 ಅಂಶಗಳು ಯಾವ ಅಂದರೆ, ಟೋಟಲ್ ಪೇಮೆಂಟ್ ಟು ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಉತ್ಪಾದನಾಂಗಗಳಿಗೆ ಕೊಡುವಂಥ ಏನಂತಕ್ಕಂಥದ್ದು ಪಾವತಿ ಅಂತಕ್ಕಂಥದ್ದು, ಒಟ್ಟು ಪಾವತಿ ಅಂತಕ್ಕಂಥದ್ದು. ಅದರ ಜೊತೆಗೆ ಬಿ ಏನು ಒಳಗೊಂಡಿರ್ತದೆ ಅಂದರೆ, ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಸಬ್ಸಿಡೀಸ್. ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಸಬ್ಸಿಡೀಸ್ ಏನಂತಕ್ಕಂಥದ್ದು, NNP ಆ್ಯಟ್ ಮಾರ್ಕೆಟ್ ಪ್ರೈಸಸ್ ಅಂತಕ್ಕಂಥದ್ದು ಮಾರುಕಟ್ಟೆ ಬೆಲೆಗಳಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು 2 ಅಂಶಗಳನ್ನು ಒಳಗೊಂಡಿರ್ತದೆ. ಇನ್ ದ್ಯಾಟ್ ಫಸ್ಟ್ ಒನ್ ಆರ್ ಎ, ದಟ್ ಈಸ್ ಟೋಟಲ್ ಪೇಮೆಂಟ್ ಟು ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಆ್ಯಂಡ್ ಬಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಸಬ್ಸಿಡೀಸ್. ಈ ರೀತಿಯಾಗಿರ್ತಕ್ಕಂಥ ಅಂಶಗಳ ಮುಖಾಂತರ ಏನಂತಕ್ಕಂಥದ್ದು NNP ಆಟ್ ಫ್ಯಾಕ್ಟರ್ ಕಾಸ್ಟ್ ಆರ್ NNP ಆಟ್ ಮಾರ್ಕೆಟ್ ಪ್ರೈಸನ್ನು ನಾವು ಕಂಡುಹಿಡಿಬಹುದು ಅಂತ ಕೂಡ ಹೇಳ್ಬೋದು. ಇಫ್ ವಿ ಡಿಡಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಅದ್ರ ಮುಖಾಂತರ ಏನಂತಕ್ಕಂಥದ್ದು ಮಾರುಕಟ್ಟೆ ಬೆಲೆಗಳಲ್ಲಿ ಏನನ್ನು ಮೈನಸ್ ಮಾಡಬೇಕು? ಇಂಡೈರೆಕ್ಟ್ ಟ್ಯಾಕ್ಸಸನ್ನು ಮೈನಸ್ ಮಾಡಬೇಕು. ಆ್ಯಂಡ್ ಆ್ಯಡ್ ಸಬ್ಸಿಡೀಸ್, ಏನನ್ನು ನಾವು ಕೂಡಿಸ್ಬೇಕು ಅಂತ ಕೂಡ ಹೇಳಿದ್ರೆ, ಸಬ್ಸಿಡಿಗಳನ್ನು ಕೂಡಿಸ್ಬೇಕು ಟು ಗೆಟ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕೂಡ ಹೇಳ್ತಾರೆ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು. ಅದ್ರ ಮುಖಾಂತರ ನಮ್ಗೆ ಏನು ಬರ್ತದೆ? ಯು ಗೆಟ್ ನ್ಯಾಷನಲ್ ಇನ್ಕಮ್ ಆ್ಯಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕೂಡ ಹೇಳ್ಬೋದು. ನಾವು ಅವಾಗೇನು ಮಾಡ್ಕೋತೀವಿ ಅಂತ ಕೂಡ ಹೇಳ್ತೀರಿ, ಉತ್ಪಾದನಾಂಗಗಳ ವೆಚ್ಚದ ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಿಬಹುದು. ಹೌದಾ? ಏನಂತ ಹೇಳಿ, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಕ್ಯಾಲ್ಕುಲೇಟೆಡ್ ಆ್ಯಟ್ ಮಾರ್ಕೆಟ್ ಪ್ರೈಸಸ್ ದಟ್ ಇನ್ಕ್ಲೂಡ್ಸ್ indirect taxes and indirect taxes paid to the government and excludes subsidies. ಸಬ್ಸಿಡಿಯನ್ನು ಸೇರಿಸದೇ ಇರತಕ್ಕಂಥದ್ದು ಮತ್ತು ಇಂಡೈರೆಕ್ಟ್ಸನ್ನು ಸೇರಿಸಿರುವಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಮಾರುಕಟ್ಟೆ ಬೆಲೆಗಳಲ್ಲಿ. ಅದ್ರ ಮುಖಾಂತರ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ನಾವು ಕಂಡುಹಿಡಿತೀವಿ. ಅದ್ರ ಮುಖಾಂತರ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಏನಂತಕ್ಕಂಥದ್ದು 2 ಅಂಶಗಳನ್ನು ಒಳಗೊಂಡಿರ್ತದೆ. ಅವು ಅಂದರೆ, ಒಂದು ಟೋಟಲ್ ಏನಂತಕ್ಕಂಥದ್ದು ಪೇಮೆಂಟ್ ಟು ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಏನದರ್ ಒನ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಸಬ್ಸಿಡಿ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಮತ್ತು ಒಟ್ಟು ಪಾವತಿ ಅಂತಕ್ಕಂಥ ಉತ್ಪಾದನಾಂಗಗಳಿಗೆ ಮಾಡಿರುವಂಥ ಒಟ್ಟು ಪಾವತಿಗಳು ಯಾವ ಎಲ್ಲಿ ಏನನ್ನು ಅದರಲ್ಲಿರ್ತಾವೆ? ಇವು ಮಾರ್ಕೆಟ್ ಪ್ರೈಸು
ಏನಂತಕ್ಕಂಥದ್ದು ನೆಟ್ ನ್ಯಾಷನಲ್ ಪ್ರಾಡಕ್ಟಲ್ಲಿ ಇರ್ತದೆ ಅಂತಕ್ಕೂ ಕೂಡ ಹೇಳ್ಬೋದು. ನಿವ್ವಳ ರಾಷ್ಟ್ರೀಯ ಮಾರುಕಟ್ಟೆ ಬೆಲೆಗಳಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನಗಳಲ್ಲಿ ಇವು ಇರ್ತವೆ ಅಂತಕ್ಕೂ ಕೂಡ ಹೇಳ್ಬೋದು. ಅದರ ಮುಖಾಂತರ ಒಂದು ವೇಳೆ ನಾವು ಇಂಡೈರೆಕ್ಟ್ ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದ್ದೀವಿ ಮತ್ತು ಸಬ್ಸಿಡಿಗಳನ್ನು ಸೇರಿಸಿದ್ದೀವಿ ಅಂತಕ್ಕೂ ಕೂಡ ಹೇಳಿದರೆ ಅದರಾಗೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಒಳಗೆ ನಮಗೇನು ಸಿಗ್ತದೆ ಅಂತಕ್ಕೂ ಕೂಡ ಹೇಳಿದರೆ ವಿ ಗೆಟ್ ನ್ಯಾಷನಲ್ ಇನ್ಕಮ್ ಆ್ಯಟ್ ಫ್ಯಾಕ್ಟರ್ ಕಾಸ್ಟ್ ಸಿಗ್ತದೆ. ನಿವ್ವಳ ರಾಷ್ಟ್ರೀಯ ಆದಾಯ ಅದಲ್ಲಿ ಏನೇನು ಸೇರಿಸಿದರೆ ಇವು ಇಂಡೈರೆಕ್ಟ್ ಟ್ಯಾಕ್ಸನ್ನು ಮೈನಸ್ ಮಾಡಿದರೆ ಮತ್ತು ಸಬ್ಸಿಡಿಯನ್ನು ಕೂಡಿಸಿದ್ರೆ ನಮಗೇನು ಸಿಗ್ತದೆ ರಾಷ್ಟ್ರೀಯ ಆದಾಯ ಆ್ಯಟ್ ವಾಟ್ ಫ್ಯಾಕ್ಟರ್ ಕಾಸ್ಟ್ ಉತ್ಪಾದನೆಗಳ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯ ನಮಗೆ ಸಿಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಏನು ನೋಡ್ತೀರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ನೋಡ್ಬೋದು. NNP ಆ್ಯಟ್ ಫ್ಯಾಕ್ಟರ್ ಕಾಸ್ಟ್ ಈಸ್ ಈಕ್ವಲ್ ಟು NNP ಆ್ಯಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ವಾಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಪ್ಲಸ್ ಸಬ್ಸಿಡೀಸ್. NNP ಆ್ಯಟ್ ಫ್ಯಾಕ್ಟರ್ ಕಾಸ್ಟ್ ನಮಗೆ ಸಿಗಬೇಕಂದ್ರೆ ನಾವೇನು ಮಾಡಬೇಕು, NNP ಆ್ಯಟ್ ಮಾರ್ಕೆಟ್ ಪ್ರೈಸ್ನಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸನ್ನು ಮೈನಸ್ ಮಾಡಬೇಕು, ಅದೇ ರೀತಿಯಾಗಿ ಸಬ್ಸಿಡಿಗಳನ್ನು ಪ್ಲಸ್ ಮಾಡಬೇಕು. ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಕಳಿಬೇಕು ಮತ್ತು ಸಬ್ಸಿಡಿಗಳನ್ನು ಕೂಡಿಸ್ಬೇಕು. ಹಾಗಂದಾಗ ನಮಗೇನು ಸಿಗ್ತದೆ ನಿವ್ವಳ ಏನಂತಕ್ಕಂಥದ್ದು ರಾಷ್ಟ್ರೀಯ ಉತ್ಪನ್ನ. ಅದರ ಆಧಾರದ ಮೇಲೆ ಉತ್ಪಾದನಾಂಗಗಳ ವೆಚ್ಚದ ಆಧಾರದ ಮೇಲೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಥವಾ ರಾಷ್ಟ್ರೀಯ ಉತ್ಪನ್ನ ನಮಗೆ ದೊರೀತದೆ ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ದ ಸಿಂಪಲ್ ವೇ ಟು ಎಕ್ಸ್ಪ್ಲೇನ್ ದಿ ಆರ್ ಟು ನೋ ದಿ ವಾಟ್ ನ್ಯಾಷನಲ್ ಇನ್ಕಮ್ ಆರ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆ್ಯಟ್ ಫ್ಯಾಕ್ಟರ್ ಕಾಸ್ಟ್ ಅಂತ ಕೂಡ ಹೇಳ್ಬೋದು. ದೆನ್ ಪರ್ಸ್ನಲ್ ಇನ್ಕಮ್, ಸಿಕ್ಸ್ತ್ ಒನ್ ವಾಟ್ ಪರ್ಸ್ನಲ್ ಇನ್ಕಮ್. ಪರ್ಸ್ನಲ್ ಇನ್ಕಮ್ ಅಂತಂದರೆ ವ್ಯಕ್ತಿಗತ ಆದಾಯ ಅಂತ ಹೇಳ್ತೀವಿ ನಾವು. There is a divergence between NNP at factor cost and income received. That is, personal income as a some part of the income which is earned. What? Social security contribution, corporate income tax, and undistributed corporate profits are not actually received by the households, and conversely, some income which is received that are transfer payments is not currently earned. ಏನಂತಕ್ಕೂ ಕೂಡ ಹೇಳ್ತೀವಿ. ಏನಂತಕ್ಕಂಥದ್ದು ಒಂದು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಎದರಲ್ಲಿ ವ್ಯತ್ಯಾಸ ಇದೆ? ಪರ್ಸನಲ್ ಇನ್ಕಮನ್ನು ನೋಡುವಾಗ ಒಂದು ಏನು ನೋಡ್ತೀವಿ ಅಂದರೆ ಒಂದು ವ್ಯತ್ಯಾಸ ನೋಡ್ತೀವಿ. ಅದರ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸ ಒಂದು ಏನಂತಕ್ಕಂಥದ್ದು NNP ಆ್ಯಟ್ ಫ್ಯಾಕ್ಟರ್ ಕಾಸ್ಟು ಮತ್ತು ಇನ್ಕಮ್ ನಾವು ಪಡೆಯುವಂಥ ಆದಾಯ ಮತ್ತು ಏನಂತಕ್ಕಂಥದ್ದು ಉತ್ಪಾದನಾಂಗಗಳ ವೆಚ್ಚದ ನಿವ್ವಳ ರಾಷ್ಟ್ರೀಯ ಉತ್ಪನ್ನದ ನಡುವೆ ಒಂದು ವ್ಯತ್ಯಾಸ ಇದೆ ಅಂತ ಕೂಡ ಹೇಳ್ತೀವಿ. ಏನು ಅಂತಕ್ಕಂಥದ್ದು ಹಂಗಂದ್ರೆ ಏನು ಅಂತ ಕೂಡ ಹೇಳಿದರೆ ದ ನ್ಯಾಷನಲ್ ಆರ್ ದಿ ವಾಟ್ ದ ಪರ್ಸ್ನಲ್ ಇನ್ಕಮ್ ಆ್ಯಸ್ ದ ಪಾರ್ಟ್ ಆಫ್ ಇನ್ಕಮ್. ಪರ್ಸ್ನಲ್ ಇನ್ಕಮ್ ಅಂತಕ್ಕಂಥದ್ದು ಏನಂತಕ್ಕಂಥದ್ದು ಇಟ್ ಈಸ್ ದ ಪಾರ್ಟ್ ಆಫ್ ದಿ ಇನ್ಕಮ್. ಇದು ವ್ಯಕ್ತಿಗತ ಆದಾಯ ಅನ್ನೋದು ಆದಾಯದ ಒಂದು ಭಾಗ ಅಂತ ಕೂಡ ಹೇಳ್ತಕ್ಕಂಥದ್ದು. ವಿಚ್ ಈಸ್ ಅರ್ನ್ಡ್. ನಾವು ಇದನ್ನು ಹೆಂಗೆ ಗಳಿಸ್ತೀವಿ ಅಂತ ಕೂಡ ಹೇಳಿದರೆ ಏನಂತಕ್ಕಂಥದ್ದು ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ ಮಾಡೋದ್ರ ಮುಖಾಂತರ, ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸನ್ನು ನೋಡೋದ್ರ ಮುಖಾಂತರ ಮತ್ತು ಅನ್ಡಿಸ್ಟ್ರಿಬ್ಯೂಟೆಡ್ ಕಾರ್ಪೊರೇಟ್ ಪ್ರಾಫಿಟ್ಸನ್ನು ಏನು ನಾವು ಕೆಲವೊಂದು ಸರಿ ಪಡೆಯೋಂಗಿಲ್ಲ ಅನ್ನೋಂತಕ್ಕಂಥದ್ದು ಏನು ಕುಟುಂಬಗಳು ಇದನ್ನು ಪಡೆಯೋಂಗಿಲ್ಲ. ಅದಕ್ಕೆ ವಿರುದ್ಧವಾಗಿ ಕೆಲವೊಂದು ಏನು ಮಾಡ್ತೇವೆ ದೇ ಆರ್ ಗೋಯಿಂಗ್ ಟು ಅರ್ನ್ ಅನ್ನೋಂತಕ್ಕಂಥವನ್ನು ಪಡಿತಾವೆ ಅಂತ ಹೇಳ್ತೀವಿ. ಅವು ಅಂತ ಕೇಳಿದರೆ ಅವು ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಆದರೆ ಅವು ಕರೆಂಟ್ಲಿ ಅರ್ನ್ ಗಳಿಸಿದ್ವು ಅಲ್ಲ ಅಂತಕ್ಕಂಥದ್ದು ಅವ್ರು ಪಡಿತಾರೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಹೌದಾ? ಅದ್ರ ಮುಖಾಂತರ ಏನಂತೀರಿ ಸಮ್ ಎಕ್ಸಾಂಪಲ್ಸ್ ಆಫ್ ದಿ ಟ್ರಾನ್ಸ್ಫರ್ ಪೇಮೆಂಟ್ಸ್ ಆರ್ ಓಲ್ಡ್ ಏಜ್ ಪೆನ್ಷನ್, ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್, ವಿಡೋ ಪೆನ್ಷನ್ ಆ್ಯಂಡ್ ಹ್ಯಾಂಡಿಕ್ಯಾಪ್ ಪೆನ್ಷನ್ಸ್ ಎಕ್ಸೆಟ್ರಾ. ಇವು ಟ್ರಾನ್ಸ್ಫರ್ ಪೇಮೆಂಟ್ಸ್ದು ಕೆಲವೊಂದು ಅಂಶಗಳು. ಇವು ಏನಾಗ್ತಾವೆ ಅಂದರೆ ನಾವೇನಂತಕ್ಕಂಥದ್ದು ಕರೆಂಟ್ಲಿ ಅರ್ನ್, ದೀಸ್ ಆರ್ ನಾಟ್ ದಿ ಕರೆಂಟ್ಲಿ ಅರ್ನ್ ಅಂತಕ್ಕಂಥದ್ದು, ಬಟ್ ವಿ ಪೀಪಲ್ ಆರ್ ಗೋಯಿಂಗ್ ಟು ರಿಸೀವ್. ಬಟ್ ಸಮ್ ಅದರ್ ಆರ್ ದೇರ್ ವಿ ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ರಿಸೀವ್ ಅರ್ನ್ ಅಂತಕ್ಕೂ ಕೂಡ ಹೇಳ್ತೀರಿ. ಆ ರಿಸೀವ್ ಅಂತಕ್ಕೂ ಕೂಡ ಹೇಳ್ತಕ್ಕಂಥದ್ದು. ಅವು ಈಗಾಗಲೇ ಹೇಳಿದಂತೆ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್, ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸಸ್ ಆರ್ ಅನ್ಡಿಸ್ಟ್ರಿಬ್ಯೂಟೆಡ್ ಕಾರ್ಪೊರೇಟ್ ಪ್ರಾಫಿಟ್ಸ್ ಅಂತಕ್ಕೂ ಕೂಡ ಹೇಳ್ತೀರಿ. ಅವುಗಳನ್ನ ನಾವು ಪಡೆಯೋಂಗಿಲ್ಲ ಅಂತಕ್ಕೂ ಕೂಡ ಹೇಳ್ತೀವಿ. ಕೆಲವೊಂದನ್ನು ಪಡಿತೀವಿ ಆದರೆ ಅವನ್ನ ಅರ್ನ್ ಮಾಡೋಂಗಿಲ್ಲ ಅಂತಕ್ಕೂ ಕೂಡ ಪಾಯಿಂಟ್ ಹೇಳ್ತೀವಿ. ಇದು ಒಂದು ವ್ಯತ್ಯಾಸ ಯಾವ್ದ್ರಲ್ಲಿ ಅಂದರೆ ಏನಂತಕ್ಕಂಥದ್ದು ಇನ್ಕಮ್ ಮತ್ತು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಆ್ಯಟ್ ಫ್ಯಾಕ್ಟರ್ ಕಾಸ್ಟ್ದಲ್ಲಿ ಇರತಕ್ಕಂಥ ಒಂದು ವ್ಯತ್ಯಾಸ. ಹೌದಾ? ಅದರ ಮುಖಾಂತರ ಏನಂತಕ್ಕೂ ಕೂಡ ಹೇಳ್ತೀರಿ ವಿ ಕ್ಯಾನ್ ಮೆಜರ್ ದ PI ಇನ್ ದ ಫಾಲೋಯಿಂಗ್ ವೇ ಅಂತಕ್ಕೂ ಕೂಡ ಹೇಳ್ತೀರಿ. ಅದ್ರ ಮುಖಾಂತರ ಏನಂತಕ್ಕ PI ಅನ್ನು ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಕ್ಕೂ ಕೂಡ ಹೇಳಿದ್ರೆ PI ಪರ್ಸನಲ್ ಇನ್ಕಮ್ ಈಸ್ ಈಕ್ವಲ್ ಟು ವಾಟ್ NNP ಆ್ಯಟ್ ಫ್ಯಾಕ್ಟರ್ ಕಾಸ್ಟ್. ನೀನು ಉತ್ಪಾದನಾಂಗ ವೆಚ್ಚದ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್
ಟ್ರಾನ್ಸ್ಫರ್ ಪೇಮೆಂಟ್ ಅಂದರೆ ವರ್ಗಾವಣೆ ಪಾವತಿಗಳು, ಇವುಗಳನ್ನು ಕೂಡಿಸ್ಬೇಕು. ಏನನ್ನು ಮೈನಸ್ ಮಾಡಬೇಕಂದ್ರೆ ಕಾರ್ಪೊರೇಟ್ ಟ್ಯಾಕ್ಸನ್ನು ಮೈನಸ್ ಮಾಡ್ತೀರಿ, ಅನ್ಡಿಸ್ಟ್ರಿಬ್ಯೂಟೆಡ್ ಕಾರ್ಪೊರೇಟ್ ಪ್ರಾಫಿಟ್ಸನ್ನು ಏನು ಮಾಡ್ತೀರಿ, ಮೈನಸ್ ಮಾಡ್ತೀರಿ, ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸನ್ನು ಮೈನಸ್ ಮಾಡ್ತೀರಿ ಅಂತ ಕೂಡ ಹೇಳ್ತೀರಿ. ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಏನು ಮಾಡ್ತದೆ, ಕಂಪ್ನಿ ಟ್ಯಾಕ್ಸ್ ಕೊಡ್ತದೆ, ಅದು ನಿಮ್ಗೆ ಕಳಿಸುವಂಥದ್ದಲ್ಲ, ಅದು ಬಿಟ್ಬಿಡ್ತೀರಿ, ಅದನ್ನು ಮೈನಸ್ ಮಾಡಬೇಕು. ಅನ್ಡಿಸ್ಟ್ರಿಬ್ಯೂಟೆಡ್ ಕಾರ್ಪೊರೇಟ್ ಪ್ರಾಫಿಟ್ಸ್ ಅಂದರೆ ಕಾರ್ಪೊರೇಟ್ ಏನು ಮಾಡ್ತದೆ, ಪ್ರಾಫಿಟ್ ಅರ್ನ್ ಮಾಡಿದ್ದನ್ನು ಏನಾಗ್ತಕ್ಕಂಥ ವ್ಯಕ್ತಿಗಳಲ್ಲಿ ಹಂಚಿಕೆ ಮಾಡ್ತದೆ, ಅದು ಮಾಡೋಂಗಿಲ್ಲ, ಅದನ್ನು ಕೂಡ ಮೈನಸ್ ಮಾಡ್ತೀವಿ. ದೆನ್ ಕೆಲವೊಂದು ಏನು ಮಾಡ್ತೀರಿ ನೀವು, ಏನಂತಕ್ಕ ಉದ್ಯೋಗಿಗಳು ಏನು ಮಾಡ್ತಾರೆ ದೇ ಆರ್ ಗೋಯಿಂಗ್ ಟು ಮೇಕ್ ಸಮ್ ಸೋಷಿಯಲ್ ಸೆಕ್ಯೂರಿಟೀಸ್ ಅಂತ ಕೂಡ ಹೇಳ್ತೀರಿ, ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳ್ತೀರಿ. ದಟ್ ಮೇ ಬಿ PF, ದಟ್ ಮೇ ಬಿ LIC, ಆರ್ ದಟ್ ಮೇ ಬಿ ಸಮ್ ಅದರ್ ಆರ್ ದೇರ್ ಫಾರ್ ದಿ ಫ್ಯೂಚರ್. ಅದನ್ನು ಮಾಡ್ತೀರಿ, ಅದು ಪ್ರೆಸೆಂಟ್ ನಮಗೆ ಬರೋದಿಲ್ಲ ಅಂತ ಕೂಡ ಹೇಳ್ತೀರಿ, ಅದನ್ನು ಕೂಡ ಮೈನಸ್ ಮಾಡ್ತೀವಿ. ಅಂದಾಗ ನಮಗೇನು ಸಿಗ್ತದೆ, PI ಸಿಗ್ತದೆ. PI ಏನಂತಕ್ಕ ಕೂಡ ಹೇಳ್ತೀರಿ, NNP ಅಟ್ ಫ್ಯಾಕ್ಟರ್ ಕಾಸ್ಟ್, ಉತ್ಪಾದನಾಂಗಗಳ ವೆಚ್ಚದ ನಿವ್ವಳ ರಾಷ್ಟ್ರೀಯ ಉತ್ಪನ್ನ, ಪ್ಲಸ್ ಟ್ರಾನ್ಸ್ಫರ್ ಪೇಮೆಂಟ್ ಅಂದರೆ ಈಗಾಗಲೇ ಹೇಳಿದೆ ಉದಾಹರಣೆ, ದಟ್ ಮೇ ಬಿ ವಿಡೋ ಪೆನ್ಷನ್, ದಟ್ ಮೇ ಬಿ ಓಲ್ಡ್ ಏಜ್ ಪೆನ್ಷನ್, ದಟ್ ಮೇ ಬಿ ಹ್ಯಾಂಡಿಕ್ಯಾಪ್ ಪೆನ್ಷನ್, ಆರ್ ದಟ್ ಮೇ ಬಿ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಅಂತ ಕೂಡ ಹೇಳ್ತೀರಿ. ಅವುಗಳನ್ನು ಏನು ಮಾಡಬೇಕು, ಕೂಡಿಸ್ಬೇಕು. ಅವು ಯಾವ ಬಂದೋದನ್ನು ಕೂಡಿಸ್ಬೇಕು, ಯಾವುದನ್ನು ಮೈನಸ್ ಮಾಡಬೇಕು. ಕಾರ್ಪೊರೇಟ್ ಟ್ಯಾಕ್ಸ್ ಯು ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ರಿಸೀವ್, ದ್ಯಾಟ್ ಹ್ಯಾವ್ ಟು ಮೈನಸ್ ಆರ್ ಡಿಡಕ್ಟ್. ಅನದರ್ ಒನ್ ಈಸ್ ಕಾರ್ಪೊರೇಟ್ ಪ್ರಾಫಿಟ್ಸ್ ಅಂತ ಕೂಡ ಹೇಳ್ತೀರಿ, ದ್ಯಾಟ್ ಆಲ್ಸೋ ಯು ಪೀಪಲ್ ಆರ್ ಗೋಯಿಂಗ್ ಟು ಡಿಡಕ್ಟ್, ಯಾಕಂದರೆ ಅದನ್ನು ನಿಮ್ಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಂಗಿಲ್ಲ ಅಂತ ಕೂಡ ಹೇಳ್ತೀರಿ. ಅದ್ರ ಮುಖಾಂತರ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಅಂತ ಕೂಡ ಹೇಳ್ತೀರಿ, ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್, ದಟ್ಸ್ ಆಲ್ಸೋ ಯು ಹ್ಯಾವ್ ಟು ಡಿಡಕ್ಟ್ ಇನ್ ಯುವರ್ ಇನ್ಕಮ್ ಅಂತ ಕೂಡ ಹೇಳ್ತೀರಿ. ಅವಾಗ ನಿಮ್ಗೆ ಏನು ಸಿಗ್ತದೆ, PI ಸಿಗ್ತದೆ. ದಿಸ್ ಈಸ್ ದ PI ಅಂಥೇಳಿ ಹೇಳ್ಬೋದು. ದಿಸ್ ಈಸ್ ಸಿಂಪಲ್ ವೇ ಟು ನೋ ದಿ PI, ಪರ್ಸನಲ್ ಇನ್ಕಮ್ ಅಂತ. ದೆನ್ 7th ಒನ್, ಪರ್ಸನಲ್ ಇನ್ಕಮ್. ಡಿಸ್ಪೋಸಲ್ ಅಂದರೆ ವೆಚ್ಚ ಮಾಡಬಹುದಾದ ಅಥವಾ ಖರ್ಚು ಮಾಡಬಹುದಾದ ವ್ಯಕ್ತಿಗತ ಆದಾಯ. ಅದನ್ನು ಸಿಂಪಲಾಗಿ ಏನಂತೀವಿ, DPI ಅಂತ ಹೇಳ್ತೀವಿ. ಡಿಸ್ಪೋಸಲ್ ಪರ್ಸನಲ್ ಇನ್ಕಮ್, ವೆಚ್ಚ ಮಾಡಬಹುದಾದ ಅಥವಾ ಖರ್ಚು ಮಾಡಬಹುದಾದ ವ್ಯಕ್ತಿಗತ ಆದಾಯ. ಅದ್ರ ಮುಖಾಂತರ PI ಪಡಿತೀರಿ. ನೀವು PI ಪಡಿತೀರಿ ಅಂದರೆ ಪರ್ಸನಲ್ ಇನ್ಕಮ್ ಪಡಿತೀರಿ. ಪಡೆದದ್ದೆಲ್ಲನೂ ಕೂಡ ಯು ಪೀಪಲ್ ಆರ್ ಗೋಯಿಂಗ್ ಟು ಸ್ಪೆಂಡ್ ಆನ್ ದಿ ಕನ್ಸಂಪ್ಷನ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸ್ ಆರ್ ಇನ್ವೆಸ್ಟ್ಮೆಂಟ್, ನೋ ಅಂತ ಕೂಡ ಹೇಳ್ತೀರಿ. ಅದೇ ಪಾಯಿಂಟ್ ಇಲ್ಲಿ ನೋಡ್ಬೋದು. ದ ಎಂಟೈರ್ ಪರ್ಸನಲ್ ಇನ್ಕಮ್ ಈಸ್ ನಾಟ್ ಅವೈಲೇಬಲ್ ಫಾರ್ ಕನ್ಸಂಪ್ಷನ್ ಟು ಇಂಡಿವಿಜುವಲ್ಸ್. ಅಂದರೆ ಒಬ್ಬ ವ್ಯಕ್ತಿಗೆ ಏನು ಎಂಟೈರ್ ಆಗಿ ಅವನು ಇನ್ಕಮ್ ಪಡಿತಾನೆ, ಪರ್ಸನಲ್ ಇನ್ಕಮ್ ಅಂತೇಳಿ ಏನು ಪಡಿತಾನೆ, ದಟ್ ಆರ್ ನಾಟ್ ಅವೈಲೇಬಲ್ ಟು ಸ್ಪೆಂಡ್ ಅಂತ ಕೂಡ ಹೇಳ್ತಕ್ಕಂಥ, ಅದನ್ನು ಖರ್ಚು ಮಾಡಲಿಕ್ಕೆ ಬರೋದಿಲ್ಲ ಅಥವಾ ಅನುಭವಿಸ್ಲಿಕ್ಕೆ ಬರೋದಿಲ್ಲ. ದ ಎಂಟೈರ್ ಪರ್ಸನಲ್ ಇನ್ಕಮ್ ಈಸ್ ನಾಟ್ ಅವೈಲೇಬಲ್ ಫಾರ್ ಕನ್ಸಂಪ್ಷನ್ ಟು ಇಂಡಿವಿಜುವಲ್ ಬಿಕಾಸ್ ಪಾರ್ಟ್ ಆಫ್ ಇಟ್ ಈಸ್ ಪೇಡ್ ಟು ಗೌರ್ಮೆಂಟ್ ಬೈ ವೇ ಆಫ್ ಪರ್ಸನಲ್ ಡೈರೆಕ್ಟ್ ಟ್ಯಾಕ್ಸಸ್. ಅದರದ್ದು ಕೆಲವೊಂದು ಭಾಗವನ್ನು ಏನು ಮಾಡಬೇಕಾಗುತ್ತೆ, ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಯಾವ ರೂಪದಲ್ಲಿ, ನೇರ ತೆರಿಗೆಗಳು ಅಥವಾ ಪ್ರತ್ಯಕ್ಷ ತೆರಿಗೆಗಳ ರೂಪದಲ್ಲಿ ಕೊಡಬೇಕಾಗುತ್ತೆ. ದ ಎಂಟೈರ್ ಪರ್ಸನಲ್ ಇನ್ಕಮ್ ಈಸ್ ನಾಟ್ ಅವೈಲೇಬಲ್ ಫಾರ್ ಕನ್ಸಂಪ್ಷನ್ ಟು ಇಂಡಿವಿಜುವಲ್ಸ್ ಬಿಕಾಸ್ ಪಾರ್ಟ್ ಆಫ್ ಇಟ್ ಈಸ್ ಪೇಡ್ ಟು ಗೌರ್ಮೆಂಟ್ ಬೈ ವೇ ಆಫ್ ಪರ್ಸನಲ್ ಡೈರೆಕ್ಟ್ ಟ್ಯಾಕ್ಸಸ್. ಯಾವ ರೂಪದಲ್ಲಿ, ವ್ಯಕ್ತಿಗತ ನೇರ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ, ತಾನು ಪಡೆದಿರತಕ್ಕಂಥ ವ್ಯಕ್ತಿಗತ ಆದಾಯದಲ್ಲಿ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ ದ ಆ್ಯಕ್ಚುವಲ್ ಅಮೌಂಟ್ ದ್ಯಾಟ್ ಈಸ್ ಅವೈಲೇಬಲ್ ಟು ದಿ ಇಂಡಿವಿಜುವಲ್ಸ್ ಫಾರ್ ಯೂಸ್ ಆಫ್ಟರ್ ದಿ ಪೇಮೆಂಟ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ದಟ್ ಈಸ್ ನೌನ್ ಆ್ಯಸ್ DPI. ಅದರ ಮುಖಾಂತರ ಏನಾಗ್ತೀರಿ, ನೀವು ಪಡೆದಿರ್ತಕ್ಕಂಥ ಪರ್ಸನಲ್ ಇನ್ಕಮಲ್ಲಿ ಏನು ಪೇ ಮಾಡಬೇಕು, ಡೈರೆಕ್ಟ್ ಟ್ಯಾಕ್ಸನ್ನು ಪೇ ಮಾಡಬೇಕು. ಆ ಡೈರೆಕ್ಟ್ ಟ್ಯಾಕ್ಸನ್ನು ಪೇ ಮಾಡಿ ಉಳಿತದಲ್ಲ ಅದನ್ನು ಬಳಸ್ಕೋಬಹುದು. ಅದನ್ನೇ ನಾವೇನಂತ ಕರಿತೀವಿ, PDI ಅಂಥೇಳಿ ಆರ್ DPI ಅಂಥೇಳಿ ಕರಿತೀವಿ. DPI ಅಂದರೆ ಡಿಸ್ಪೋಸಲ್ ಪರ್ಸನಲ್ ಇನ್ಕಮ್, ದ ಆ್ಯಕ್ಚುಯಲ್ ಅಮೌಂಟ್ ವಾಟ್ ಈಸ್ ಅವೈಲೇಬಲ್ ಟು ದಿ ಇಂಡಿವಿಜುವಲ್ ಫಾರ್ ಯೂಸ್ ಆಫ್ಟರ್ ದಿ ಪೇಮೆಂಟ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕೂಡ ಹೇಳ್ತೀರಿ. ಈಸ್ ನೌನ್ ಆ್ಯಸ್ DPI ಅಂತ ಕೂಡ ಹೇಳ್ತೀರಿ. ನಾವು ಏನಂತ ನೇರ ತೆರಿಗೆಗಳನ್ನು ಕೊಟ್ಟು ಉಳಿದನ್ನು ನಾವು ಉಪಯೋಗಿಸ್ಕೊಳ್ಳೋದಲ್ಲ, ಅದನ್ನೇ ಏನಂತ ಅಂದರೆ ವೆಚ್ಚ ಮಾಡಬಹುದಾದ ರಾಷ್ಟ್ರೀಯ ಆದಾಯ ಅಂತೇಳಿ ಹೇಳಬಹುದು, ವೆಚ್ಚ ಮಾಡಬಹುದಾದ ವ್ಯಕ್ತಿಗತ ಆದಾಯ ಅಂತೇಳಿ ಕೂಡ ಹೇಳಬಹುದು. ಏನಂತ ಹೇಳ್ತೀರಿ ನೋಡಿ, ಫಾರ್ ಎಕ್ಸಾಂಪಲ್ ಅಂದರೆ 1,000 ರೂಪಾಯಿ ಇನ್ಕಮನ್ನು ಪಡಿತೀರಿ ಅಂತಂದರೆ 1,000 ಮೇಲೆ ಏನು ಮಾಡ್ತಾರಂದರೆ 10% ಡೈರೆಕ್ಟ್ ಟ್ಯಾಕ್ಸ್ ಹಾಕ್ತಾರೆ ಅಂತ ಅಂದ್ಕೊಳ್ಳೋಣ. ಎಷ್ಟು 1,000 rupees ಯು ಪೀಪಲ್ ಆರ್ ಅರ್ನಿಂಗ್ ದ
ಇನ್ಕಮ್ ಆ್ಯಸ್ ಪರ್ಸ್ನಲ್ ಇನ್ಕಮ್ ಅಂತ ಹೇಳ್ತೀರಿ. ಇನ್ ದ್ಯಾಟ್ 1000 ದ ಗೌರ್ಮೆಂಟ್ ಇಂಪೋಸಿಂಗ್ ದ 10% ಟ್ಯಾಕ್ಸ್ ಅಂತ ಕೂಡ ಹೇಳ್ತೀರಿ. 10% ಟ್ಯಾಕ್ಸ್ ಆಗ್ತದೆ ಅಂದರೆ ಏನಾಗ್ತದೆ, 1000ಗೆ 10% ಅಂತಂದರೆ ಏನಾಯಿತು, 100 ರೂಪೀಸ್ ಆಯಿತು ಅಂತ ಹೇಳ್ತೀರಿ. ದ್ಯಾಟ್ 100 ರೂಪೀಸ್ ಯು ಹ್ಯಾವ್ ಟು ಪೇ ಆ್ಯಸ್ ಎ ಡೈರೆಕ್ಟ್ ಟ್ಯಾಕ್ಸ್ ಟು ದಿ ಗೋರ್ಮೆಂಟ್ ಅಂತಕ್ಕಂಥದ್ದು. ಆ 100 ರೂಪಾಯಿಯನ್ನು ಡೈರೆಕ್ಟ್ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಇನ್ನು ಉಳಿತು ಎಷ್ಟು ಅಂತಕ್ಕಂಥದ್ದು 1000 ಮೈನಸ್ 100 ಈಸ್ ಈಕ್ವಲ್ ಟು 900. 900 ಈಸ್ ದಿ ಆ್ಯಕ್ಚುಯಲ್ ಅಮೌಂಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಯೂಸ್ ಆರ್ ಅವೈಲೇಬಲ್ ಟು ವಾಟ್ ಕನ್ಸ್ಯೂಮ್ ಅಂತ ಕೂಡ ಹೇಳ್ತೀರಿ. ದ್ಯಾಟ್ ಅವೈಲೇಬಲ್ ಕನ್ಸಂಪ್ಷನ್ ಅಮೌಂಟ್ ಈಸ್ ಕಾಲ್ಡ್ ಆ್ಯಸ್ ದಿ ಡಿಸ್ಪೋಸಲ್ ಪರ್ಸನಲ್ ಇನ್ಕಮ್ ಅಂತ ಕೂಡ ಹೇಳಬಹುದು. ದಿಸ್ ಈಸ್ ದ ಒನ್ ಸಿಂಪಲ್ ಎಕ್ಸಾಂಪಲ್ ಫಾರ್ ದಿ DPI. ಅದ 1000 ರೂಪಾಯಿ ಬಂದಿದೆ, 1000 ರೂಪಾಯಿ ಆದಮೇಲೆ ಏನು ಮಾಡಬೇಕಾಗುತ್ತೆ, 10% ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಅಂದರೆ 10% ಅಂದರೆ 100ಕ್ಕೆ 10 ಅಂತಂದರೆ ಎಷ್ಟು ಕೊಡಬೇಕಾಗುತ್ತೆ, 1000ಕ್ಕೆ 100 ರೂಪಾಯಿ ಕೊಡಬೇಕಾಗುತ್ತೆ. ಅಂದಾಗ 1000 ಮೈನಸ್ 100 ಮಾಡಿದ್ರೆ 900 ಉಳಿತೆ. 900 ನೀವು ಬಳಸ್ಬೋದು, ಅದಕ್ಕೋಸ್ಕರ ಯಾವುದಕ್ಕೆ ಉಪಯೋಗ ನಿಮಗೆ ಬೇಕು ಅದಕ್ಕೋಸ್ಕರ ಬಳಸ್ಬೋದು. ಉಳ್ಕಿದ್ದು ಏನು ಅದಕ್ಕೆ ಏನಂತಕ್ಕಂಥದ್ದು 900 ಬಳಸ್ಬೋದು. ನೀವು ಎಷ್ಟು ಟ್ಯಾಕ್ಸ್ ಕೊಡ್ತೀರಿ, 100 ಕೊಡಿಸ್ತೀರಿ, ಅದನ್ನು ಬಳಸಲಿಕ್ಕೆ ನಿಮಗೆ ಬರೋದಿಲ್ಲ ಅಂತಕ್ಕಂಥದ್ದು. ಇದು ಖರ್ಚು ಮಾಡುವ 900 ಏನಿದು ಖರ್ಚು ಮಾಡಬಹುದಾದ ವ್ಯಕ್ತಿಗತ ಆದಾಯ ಅಂಥೇಳಿ ಹೇಳ್ಬೋದು. ಹೌದಾ, ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. DPI ಈಸ್ ಈಕ್ವಲ್ ಟು PI ಮೈನಸ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೀರಿ. DPI ಅಂದರೆ ಡಿಸ್ಪೋಸಲ್ ಪರ್ಸನಲ್ ಇನ್ಕಮ್ ಈಸ್ ಈಕ್ವಲ್ ಟು PI ಪರ್ಸನಲ್ ಇನ್ಕಮ್ ಮೈನಸ್ ಡೈರೆಕ್ಟ್ ಟ್ಯಾಕ್ಸಸ್. ಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ನೇರ ತೆರಿಗೆ. ನೇರ ತೆರಿಗೆ ಅದ್ರ ಮೇಲೆ ಹಾಕ್ತಾರೆ ಅಂದರೆ ಆದಾಯ, ವ್ಯಕ್ತಿಗತ ಆದಾಯ ಮತ್ತು ಸಂಸ್ಥೆಗಳ ಅಥವಾ ಏನಂತಕ್ಕಂಥದ್ದು ಉದ್ಯಮಿಗಳ ಆದಾಯದ ಮೇಲೆ ವಿಧಿಸುವಂಥ ತೆರಿಗೆಗೆ ನೇರ ತೆರಿಗೆ ಅಂತ ಕರಿತೀವಿ. ಇದನ್ನು ಮೈನಸ್ ಮಾಡಬೇಕು ನಾವು ಅದರಲ್ಲಿ PIದಲ್ಲಿ. ಅಂದಾಗ ನಮಗೇನು ಸಿಗ್ತದೆ, DPI ಸಿಗ್ತದೆ ಅನ್ನೋ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ದಿಸ್ ಈಸ್ ಅಬೌಟ್ ದಿ DPI. ದೆನ್ ಲಾಸ್ಟ್ ಒನ್ ದಟ್ ಈಸ್ ಪರ್ ಕ್ಯಾಪಿಟಾ ಇನ್ಕಮ್. ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಅದನ್ನು ಸಿಂಪಲ್ಲಾಗಿ ಹೆಂಗೆ ಬರಿತೀರಿ, PCI ಅಂತ ಹೇಳ್ತೀರಿ. PCI ಅಂತಂದರೆ ತಲಾ ಆದಾಯ. ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ತಲಾ ಆದಾಯ. ತಲಾ ಆದಾಯ ಅಂದರೆ ಪ್ರತಿಯೊಬ್ಬರ ಆದಾಯ ಅಂತ ಹೇಳ್ತಕ್ಕಂಥದ್ದು. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಕ್ಕಂಥದ್ದು ಪಾಯಿಂಟನ್ನು ಕೊಟ್ಟಿದ್ದಾರೆ. ಅದು ಏನು ಅಂತ ಕೂಡ ಹೇಳ್ತಕ್ಕಂಥದ್ದು ಕೂಡ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ ಸಿಂಪಲ್ PCI. PCI ಈಸ್ ದಿ ಪರ್ ಹೆಡ್ ಇನ್ಕಮ್. PCI ಈಸ್ ದಿ ಪರ್ ಹೆಡ್ ಇನ್ಕಮ್. ಪರ್ ಹೆಡ್ ಇನ್ಕಮ್ ಅಂದರೆ ಪ್ರತಿ ತಲೆಯ ಆದಾಯ ಅಥವಾ ಪ್ರತಿಯೊಬ್ಬರ ಆದಾಯ ಅಂತ ಕೂಡ ಹೇಳ್ತೀರಿ. ಹೌದಾ, ಜನರ ಪ್ರತಿಯೊಬ್ಬರ ಆದಾಯ ಅಂತ ಕೂಡ ಹೇಳ್ತಕ್ಕಂಥದ್ದು. ದಟ್ ಈಸ್ PCI. PCI ಈಸ್ ದಿ ಪರ್ ಹೆಡ್ ಇನ್ಕಮ್ ಆಫ್ ದಿ ಪೀಪಲ್ ಆಫ್ ದಿ ಕಂಟ್ರಿ. ದೇಶದ ಜನರ ಪ್ರತಿಯೊಬ್ಬರ ಆದಾಯವೇ ಏನಂತಕ್ಕಂಥದ್ದು ತಲಾ ಆದಾಯ. ದೇಶದ ಜನರ ಪ್ರತಿಯೊಬ್ಬರ ಆದಾಯವೇ ತಲಾ ಆದಾಯ ಅಂತ ಹೇಳ್ತೀರಿ. ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅನ್ನೋಕ್ಕೋಸ್ಕರ ಹೇಳ್ತಾರೆ. ಇಟ್ ಈಸ್ ಫೌಂಡ್ ಔಟ್ ಬೈ ಡಿವೈಡಿಂಗ್ ದಿ ನ್ಯಾಷನಲ್ ಇನ್ಕಮ್ ಆಫ್ ಎ ಕಂಟ್ರಿ ಬೈ ಇಟ್ಸ್ ಪಾಪ್ಯುಲೇಷನ್. ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ದೇಶದ ರಾಷ್ಟ್ರೀಯ ಆದಾಯವನ್ನು ಆ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೇನು ಸಿಗ್ತದೆ, PCI ಸಿಗ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ತೀರಿ. ಇಟ್ ಈಸ್ ಫೌಂಡ್ ಔಟ್ ಬೈ ವಾಟ್, ಡಿವೈಡಿಂಗ್ ದ ನ್ಯಾಷನಲ್ ಇನ್ಕಮ್ ಆಫ್ ಎ ಕಂಟ್ರಿ. ಡಿವೈಡಿಂಗ್ ದ ನ್ಯಾಷನಲ್ ಇನ್ಕಮ್ ಆಫ್ ಎ ಕಂಟ್ರಿ ಬೈ ಇಟ್ಸ್ ಪಾಪ್ಯುಲೇಷನ್. ಆ ದೇಶದ ಜನರಿಂದ ಆ ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನು ನಾವು ಭಾಗಾಕಾರ ಮಾಡಿದ್ವಿ ಅಂದರೆ ಏನಾಗ್ತದೆ, PCI ಸಿಗ್ತದೆ ಅಂತ ಕೂಡ ಹೇಳ್ಬೋದು. ಅದನ್ನು ಹಿಂಗೆ ಬರೀತಾರೆ ಏನಂತಾರೆ, PCI ಈಸ್ ಈಕ್ವಲ್ ಟು NI. PCI ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ ಈಕ್ವಲ್ ಟು NI. NI ಅಂದರೆ ನ್ಯಾಷನಲ್ ಇನ್ಕಮ್ ಬೈ ವಾಟ್, ಬೈ P ಅಂತಂದರೆ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ ಅಂತ ಕೂಡ ಹೇಳ್ಬೋದು. ಪಾಪ್ಯುಲೇಷನ್ ಆಫ್ ದಿ ನೇಷನ್ ಅಂತ ಕೂಡ ಹೇಳ್ಬೋದು. ಇಫ್ ಯು ಮೇಕ್ ಲೈಕ್ ದಿಸ್ ಯು ವಿಲ್ ಗೆಟ್ ದ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತೇಳಿ ಹೇಳ್ಬೋದು. ಏನಂತಕ್ಕಂಥದ್ದು ಈ ಒಂದು ಕ್ಲಾಸ್ನಲ್ಲಿ ನಾವು ಎಷ್ಟು ನೋಡಿದ್ದೀವಿ, 4 ಮುಖ್ಯವಾಗಿರ್ತಕ್ಕಂಥವು ನೋಡಿದ್ದೀವಿ. ಒಂದು ಯಾವುದಂತ ಕೂಡ ಹೇಳ್ತೀರಿ, ಏನಂತಕ್ಕಂಥದ್ದು ನ್ಯಾಷನಲ್ ಇನ್ಕಮ್ ಆರ್ NNPI ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳ್ತೀರಿ. ಅದ್ರ ನಂತರ PI ಅಂತ ಹೇಳ್ತೀರಿ, ಅದ್ರ ಮುಖಾಂತರ DPI ಅಂತ ಹೇಳ್ತೀರಿ, ಅದ್ರ ಮುಖಾಂತರ PCI ಅಂತ ಕೂಡ ಹೇಳ್ಬೋದು. ಇವು ಏನಂತಕ್ಕಂದ್ರೆ ರಾಷ್ಟ್ರೀಯ ಆದಾಯದ ಕೆಲವೊಂದು ಕಲ್ಪನೆಗಳು ಅಂತ ಕೂಡ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದ.